ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅವು ಯಾವ್ಯಾವ ಎರಡು ಜಾಬು ಮತ್ತು ಯಾವ್ಯಾವ ಕಂಪ್ನಿ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಕೊಂಬರೋಣ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು, ಮತ್ತು ಏನೇನು ರೋಲ್ಸು, ಮತ್ತು ಏನೇನು ರೆಸ್ಪಾನ್ಸಿಬಿಲಿಟೀಸು, ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು, ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಸೊ ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ್ದು ಕಂಪ್ನಿ ಏನೇನು ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು NCR Atolls ಅಂತ. ಇದೊಂದು ಪ್ರೈವೇಟೈಸೇಷನ್ ಬ್ಯಾಂಕ್ ಥರ ಇದು. ಇವರು ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಿದ್ದಾರೆ. ಯಾವ ರೋಲ್ಗೆ ಅಂದರೆ ಕಸ್ಟಮರ್ ಸಪೋರ್ಟ್ ಅನಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇದು ಜಾಬ್ ಬಗ್ಗೆ ಅಂದರೆ ಏನೇನು ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಏನು ಕ್ವಾಲಿಫಿಕೇಷನ್ ಅಂತ ಸ್ವಲ್ಪ ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಆ್ಯಕ್ಚುಲಿ ನೋಡೋಣ ಅಬೌಟ್ NCR Atolls. ಅವ್ರದ್ದು ಹೆಡ್ ಕ್ವಾರ್ಟರ್ ಇರೋದು ಅಟ್ಲಾಂಟಾ. ಲೀಡರ್ಸ್ ಎಕ್ಸ್ಪ್ಯಾಂಡಿಂಗ್ ಫೈನಾನ್ಷಿಯಲ್ ಆಕ್ಸೆಸ್ಸು, ಡೆಡಿಕೇಟೆಡ್ 20,000 ಎಂಪ್ಲಾಯಿ 20,000 ಪ್ಲಸ್ ಎಂಪ್ಲಾಯಿ ಇದ್ದಾರಂತೆ. ಸೊ ಈ ಜಾಬ್ದು ನೋಡೋಣ. ಬೇಸ್ಡ್ ಔಟ್ ದ ಕಸ್ಟಮರ್ ಲೊಕೇಶನ್ ಆ್ಯಂಡ್ ಇಂಟರಾಕ್ಟಿಂಗ್ ವಿತ್ ದ ಅಫಿಷಿಯಲ್ ಆನ್ ದ ಪ್ರಾಜೆಕ್ಟ್ ಆ್ಯಂಡ್ ಸರ್ವಿಸ್. ಅಂದರೆ ಕಸ್ಟಮರ್ ಇರೋ ಲೊಕೇಶನಲ್ಲಿ ಬೇಸ್ಡ್ ಔಟ್ ಆಗಿದ್ದು ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ಸೊ ನಾವು ಅವ್ರು ಇರೋ ಲೊಕೇಶನಿಂದ ಅಂದರೆ ನಿಯರ್ ಬೈ ಇರೋದ್ರಿಂದ ಅವ್ರ ಜೊತೆ ಅಫಿಷಿಯಲ್ಗೆ ಹೆಂಗೆ ಆಗ್ತಿದೆ ಪ್ರಾಜೆಕ್ಟು, ಸರ್ವಿಸ್ ಯಾವ ಥರ ಇದೆ ಅಂತ ನಾವು ಅವರಿಂದ ಫೀಡ್ಬ್ಯಾಕ್ ತೊಗೋಬೇಕು ಅಂತ ಹೇಳ್ತಾರೆ. ಎನ್ಶೂರಿಂಗ್ ಆಪ್ಟಿಮಮ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಪ್ರೊವೈಡಿಂಗ್ ಎ ಮ್ಯಾಕ್ಸಿಮಮ್ ಯೂಸ್ ಅಪ್ ಟೈಮ್ ಟು ಮಷೀನ್. ಅಂದರೆ ಕಸ್ಟಮರ್ಗೆ ಏನೇ ಇಶ್ಯೂಸ್ ಬಂದರೆ ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದ್ರೆ ಅಷ್ಟೇ ತಾನೇ ಬ್ಯಾಂಕಲ್ಲಿ ಅವ್ರಿಗೆ ಹ್ಯಾಪಿ ಆಗೋದು. ಸೊ ಆ ಥರ ಅವ್ರನ್ನ ನೋಡ್ಕೋಬೇಕು ಅಂತ ಹೇಳ್ತಾರೆ. ಇದು ಪ್ರೈವೇಟೈಸೇಷನ್ ಬ್ಯಾಂಕ್ ಆಗಿರೋದ್ರಿಂದ ಕಾಮನ್ ಪೀಪಲ್ ಬರಲಿ ಕ್ಲೈಂಟ್ಗಳು, ಅಂದರೆ ಸ್ಟಾರ್ಟಪ್ಸ್ಗಳು, ಆ ಥರ ಫಾರಿನ್ ಕ್ಲೈಂಟ್ಗಳು ಇರ್ತಾರೆ. ಸೊ ಅವ್ರಿಗೆ ನಾವು ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಕಂಟಿನ್ಯೂಸ್ ವರ್ಕಿಂಗ್ ಆನ್ ಓವರ್ ಆಲ್ ಇಶ್ಯೂ, ಅಂದರೆ ಎಲ್ಲ ವಿಷಯನೂ ನೋಡ್ಕೋಬೇಕು. ಯಾವುದಾದ್ರು ಇನ್ಕ್ಲೂಡಿಂಗ್ ಇಶ್ಯೂ ವಿತ್ ಅ ಬ್ಯಾಂಕ್ ಓನರ್ಶಿಪ್, ಬ್ಯಾಂಕಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ, ಅಚೀವ್ಮೆಂಟ್ ಅಪ್ ಟೈಮ್ ಆಫ್ ATM ಮಷೀನ್ಸು, ATM ಮಷೀನಲ್ಲಿ ಏನೋ ವರ್ಕ್ ಆಗ್ತಿದೆ ಅದೆಲ್ಲ ನೋಡ್ಕೋಬೇಕು ಅಂತ ಹೇಳ್ತಾರೆ. ಮತ್ತು ಕ್ಲೋಸ್ ಮಾನಿಟರಿಂಗ್ ಆಫ್ ವೇರಿಯಸ್ ಡೈಲಿ ಅವೈಲಬಿಲಿಟಿ ರಿಪೋರ್ಟ್ ಟು ಡ್ರೈವ್ ಫೀಲ್ಡ್ ಆಫ್ ಅರ್ಲಿ ಕ್ಲೋಷರ್. ಅಂತಂದರೆ ಲೋನ್ಗಳದ್ದು ಅದು ಇದು ಎಲ್ಲ ನಾವು ಬೇಗ ಕ್ಲೋಸ್ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಆರ್ಗನೈಸಿಂಗ್ ಅಟೆಂಡಿಂಗ್ ಪೀರಿಯಾಡಿಕಲಿ ರಿವ್ಯೂ ವಿತ್ ದ ಕಸ್ಟಮರ್ ಆ್ಯಂಡ್ ವೆಂಡರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವೇರಿಯಸ್ ಚಾಲೆಂಜ್ ಗೈಡ್ಲೈನ್ ಮೋಟಿವೇಟಿಂಗ್ ಟೀಮ್. ಕಸ್ಟಮರ್ಸ್ ಜೊತೆ ಮತ್ತು ಕ್ಲೈಂಟ್ ಜೊತೆ ಇಬ್ಬರ ಜೊತೆನೂ ಮಾತಾಡಬೇಕು. ಅಂದರೆ ಈಗ ಇಂಟರ್ನಲ್ ಟೀಮ್ ಜೊತೆ ಏನು ಪ್ರಾಬ್ಲಮ್ ಆಗ್ತಿದೆ, ಏನು ಇಶ್ಯೂ ಆಗ್ತಿದೆ ಅಂತ. ಸೊ ಇಬ್ಬರ ಜೊತೆ ಮಾತಾಡಿ ಕರೆಕ್ಟಾಗಿ ಇಬ್ರಿಗೂ ಆನ್ ಟೈಮು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಂಗೆ ನಾವು ನೋಡ್ಕೋಬೇಕು ಕಸ್ಟಮರ್ ಸಪೋರ್ಟ್ ಅನಲಿಸ್ಟ್ ಅವರು ಅಂತ ಹೇಳ್ತಾರೆ. ಮತ್ತು ಇನ್ನೇನು ರೆಂಡರಿಂಗ್ ದ ಬೆಸ್ಟ್ ಆಫ್ ಸರ್ವಿಸ್ ರಿಟರ್ನ್ ಕರೆಂಟ್ ಬಿಸ್ನೆಸ್ ಆ್ಯಂಡ್ ಬ್ರಿಂಗ್ ದ ನ್ಯೂ. ಅಂತಂದರೆ ಇವಾಗ ನಾವು ಬೆಸ್ಟ್ ಸರ್ವಿಸ್ ಕೊಟ್ಟರೆ ಅಷ್ಟೇ ಕಸ್ಟಮರ್ಸ್ಗಳು ಹ್ಯಾಪಿಯಾಗಿ ಅವ್ರದ್ದು ಸರ್ವಿಸ್ ಮುಂದುವರ್ಸೋದು. ಇಲ್ಲ ಅಂತ ಅಂದರೆ ಅವ್ರು ಬೇರೆ ಬ್ಯಾಂಕಿಗೆ ಹೋಗ್ತಾರೆ. ತುಂಬ ಕಾಂಪಿಟೇಷನ್ ಇವಾಗ ಜಾಸ್ತಿ ಇದೆ. ಸೊ ಅವ್ರಿಗೆ ಬೆಸ್ಟ್ ಸರ್ವಿಸ್ ಕೊಟ್ಟು ನಾವು ಅವ್ರನ್ನ ರಿಟೈನ್ ಮಾಡ್ಕೋಬೇಕು. ಮತ್ತು ಎಕ್ಸಿಸ್ಟಿಂಗ್ ಕಸ್ಟಮರ್ ಬಿಟ್ಟು ಹೋಗ್ರಂಗೆ ಮತ್ತು ನ್ಯೂ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳೋರೆ. ಮತ್ತಿನ್ನು ಎನ್ಶೂರಿಂಗ್ ಟೈಮ್ಲಿ ಪ್ರೊಸೆಸಿಂಗ್ ಡೆಡಿಕೇಶನ್ ಥ್ರೂ ಪ್ರಾಪರ್ ಡೇಟಾ ಕ್ಲೀನಿಂಗ್ ಆ್ಯಂಡ್ ಕ್ಲೀನಪ್. ಅಂದರೆ ಡೇಟಾ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ನಾವು ನೋಡ್ಕೋಬೇಕು ಅಂತ ಹೇಳೋರೆ. ಸೊ ಇನ್ನು ಎಜುಕೇಷನ್ ರಿಕ್ವೈರ್ಮೆಂಟು ಏನೇನು ಬೇಕು ಅಂತ ಅಂದರೆ ಏನಿಲ್ಲ. ಇಟ್ ಈಸ್ ಎ NCR ಹೈಯರ್ ಟ್ರೈನ್ promote and pay associate based on their job qualification, ability and perform without regret. ಅಂದರೆ ಇಲ್ಲಿ ಯಾವುದೇ ಕ್ವಾಲಿಫಿಕೇಷನ್ ಕೊಟ್ಟಿಲ್ಲ ಅಂದರೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಮಿನಿಮಮ್ ಅಂದರೆ ಇದೆಲ್ಲ ನಾಲೆಡ್ಜ್ ಇರೋರು ಮಿನಿಮಮ್ ಅಂದರೆ ಗ್ರ್ಯಾಜುಯೇಟ್ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇದು ಫಸ್ಟ್ ಲಿಂಕ್ನ ಕೊಟ್ಟಿರೋ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿದರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ. ಸೊ ಇಲ್ಲಿ ಅಪ್ಲೈ ನಾವು ಕೊಡೋಣ. ಕಸ್ಟಮರ್ ಸಪೋರ್ಟ್ ಅನಲಿಸ್ಟು ಅಪ್ಲೈ ನಾವು. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನು. ಅಪ್ಲೈ ವಿತ್ ರೆಸ್ಯೂಮೆ ಕೇಳ್ತಿದ್ದಾರೆ. ಅಪ್ಲೈ ಮ್ಯಾನ್ಯುಯಲಿ ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್ ಅಂತ ಕೇಳ್ತಿದ್ದಾರೆ. ಸೊ ಅಪ್ಲೈ ವಿತ್ ರೆಸ್ಯೂಮೆ ಕೊಡಿ, ಯಾಕೆಂದರೆ ತುಂಬ ಪ್ರೋಸೆಸ್ ಹಿಡಿಯುತ್ತೆ ವರ್ಕ್ ಡೇಲಿ ಅಪ್ಲೈ ಮಾಡೋದು. ಸೊ ಇಲ್ಲಿ ನಮ್ಮದು ಅಪ್ಲೈ ವಿತ್ ರೆಸ್ಯೂಮೆ ಕೊಟ್ಟಾದಮೇಲೆ ಲಾಗಿನ್ ಕೇಳ್ತಿದ್ದಾರೆ. ನೀವೇನಾದರೂ ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಆಗ್ಬೋದು, ಇಲ್ಲ ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಕ್ರಿಯೇಟ್ ಅಕೌಂಟ್ ಕೊಡಿ. ಸೊ ಇಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ಕ್ರಿಯೇಟ್ ಪಾಸ್ವರ್ಡ್ ಕೊಟ್ಟು ನೆಕ್ಸ್ಟ್ ಲಾಗಿನ್ ಕೊಡಬೇಕು. ಸೊ ಕ್ರಿಯೇಟ್ ಅಕೌಂಟ್ ಆದಮೇಲೆ ಇಲ್ಲಿ ನಮ್ಮದು ರೆಸ್ಯೂಮೇನ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಿದ್ದಾರೆ. ರೆಸ್ಯೂಮೆ ಅಪ್ಲೋಡ್ ಮಾಡೋಣ ಇಲ್ಲಿ. ನೆಕ್ಸ್ಟು ರೆಸ್ಯೂಮೆ ಅಪ್ಲೋಡ್ ಆದಮೇಲೆ ಕಂಟಿನ್ಯೂ ಕೊಡೋದಾ.
ಇಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಿದ್ದಾರೆ, ಲಿಂಕ್ಡ್ಇನ್ ಅಂತ ಹಾಕಿ. ಅವಿ ವರ್ಕ್ ಇನ್ NCR ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕಿ. ಕಂಟ್ರಿ ಯಾವುದು, ನಮ್ಮದು ನೇಮು. ಮತ್ತು ಇಲ್ಲಿ ನಮ್ಮದು ಫೋನ್ ಡಿವೈಸ್ ಟೈಪ್ ಕೇಳ್ತಿದ್ದಾರೆ, ಮೊಬೈಲ್ ಅಂತ ಹಾಕಿ. ನೆಕ್ಸ್ಟ್ ಕೊಡಬೇಕು, 7 ಕಂಟಿನ್ಯೂ. ಇಲ್ಲಿ ಎಕ್ಸ್ಪೀರಿಯನ್ಸ್ ಮೈ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ, ಫ್ರೆಷರ್ಸ್ ಆಗಿದ್ರು ಹೈಯರ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಂದರೆ ಇದನ್ನ ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಕೇಳ್ತಿದ್ದಾರೆ, ಯಾವ ಸ್ಕೂಲ್ ಅಟೆಂಡ್ ಮಾಡಿದ್ದೀರಾ ಅಂತ. ಸೊ ಯೂನಿವರ್ಸಿಟಿಯಲ್ಲೇ ಟೈಪ್ ಮಾಡಿ ನಿಮ್ದು ಯಾವುದು ಲಾಸ್ಟ್ ಕಂಪ್ಲೀಟ್ ಆಗಿರೋದು ಎಜುಕೇಷನ್ದು ಯೂನಿವರ್ಸಿಟಿ ಯಾವುದು ಅಂತ. ನಾನು ವಿ ಟಿ ಯು ಹೋಗ್ತಾಯಿದ್ದೀನಿ. ಡಿಗ್ರಿ ಯಾವುದು ಅಂತ ಕೇಳ್ತಿದ್ದಾರೆ, ಯಾವ ಡಿಗ್ರಿ ಅಂತ ಹಾಕ್ಕೊಳ್ಳಿ. BTech ಮತ್ತು ಫೀಲ್ಡ್ ಆಫ್ ಇಂಜಿನಿಯರಿಂಗು. ಸೊ ಫ್ರಮ್ ಡೇಟ್ ಟು ಯಾವಾಗಿಂದ ಯಾವಾಗ ಅಂತ ಕೇಳ್ತಿದ್ದಾರೆ. ನಿಮಗೆ ಇಂಗ್ಲೀಷ್ ಬಿಟ್ಟು ಬೇರೆ ಯಾವ್ದಾರು ಏನಾದ್ರು ಲ್ಯಾಂಗ್ವೇಜ್ ಗೊತ್ತಿದೆ, ಪ್ರೊಫಿಷಿಯನ್ಸಿ ಇದ್ರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡೋಣ ಇಂಗ್ಲೀಷ್ ಇದೆನಾ ಅಂತ. ಇದೆ ಇಂಗ್ಲೀಷು, ಐ ಆಮ್ ಫ್ಲೂಯೆಂಟ್ ಅಂತ ಹಾಕ್ಕೊಳ್ಳಿ. ಕಂಪ್ರೆನ್ಷನ್ ಯಾವುದು, ಓವರಾಲ್ ಎಷ್ಟು ನಿಮಗೆ ರೀಡಿಂಗ್ ಎಲ್ಲ ಹೆಂಗೆ ಬರುತ್ತೆ ಇದಕ್ಕೆ ಅಂತ ಕೇಳ್ತಿದ್ದಾರೆ. ಸೊ ನೀವು ಅದೆಲ್ಲನೂ ಹಾಕ್ಕೊಳ್ಳಿ. ನೆಕ್ಸ್ಟು ರೆಸ್ಯೂಮೆ ಆಲ್ರೆಡಿ ಅಪ್ಲೋಡ್ ಆಗಿದೆ, ವೆಬ್ಸೈಟ್ ಏನು ಮ್ಯಾಂಡೇಟರಿ ಇಲ್ಲ. 7 ಕಂಟಿನ್ಯೂ ಕೊಡೋಣ. ಇಲ್ಲಿ ಐ ಕನ್ಫರ್ಮ್ ದಟ್ ಐ ಹ್ಯಾವ್ ನಾಟ್ ಬಿನ್ ಕನ್ವಿಕ್ಟೆಡ್ ಬೈ ಕೋರ್ಟ್ ಇನ್ ಇಂಡಿಯಾ ಫಾರ್ ಎನಿ ಅಂದರೆ ನನ್ನ ಮೇಲೆ ಯಾವುದೂ ಕೇಸ್ ಇಲ್ಲ ಅಂತ ಹೇಳ್ತಿದ್ದಾರೆ, ಎಸ್ ಅಂತ ಹಾಕಿ. ಸೊ ಐ ಹ್ಯಾವ್ ನಾಟ್ ಬಿನ್ ಇಶ್ಯೂಡ್ ವಾರೆಂಟ್ ಅಥವಾ ಅರೆಸ್ಟ್ ಆಗೋ ವಾರೆಂಟ್ ಏನು ಕೊಟ್ಟಿಲ್ಲ ನನಗೆ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕಿ. ವಿ ಆರ್ ಎನಿ ಆಫ್ ಯುವರ್ ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಸರ್ವಿಸ್ ಸಸ್ಪೆಂಡೆಡ್ ಅಂದರೆ ಪ್ರೀವಿಯಸ್ದು ನಮ್ದು ಏನಾದ್ರು ಸಸ್ಪೆಂಡ್ ಅಥವಾ ಟರ್ಮಿನೇಟ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಇಲ್ಲ ನೋ ಎಸ್ ಇದ್ರೆ ಎಸ್ ಹಾಕಿ, ನೋ ಅಂದರೆ ನೋ ಹಾಕಿ. ಮತ್ತು ಹ್ಯಾವ್ ಯು ಇನ್ವಾಲ್ವ್ ಬ್ಯಾಂಕ್ ಕರಪ್ಟ್ ಅಂದರೆ ಲಿಟಿಗೇಷನ್ ಅಂತ ನೀವು ಏನಾರ ಕೇಸ್ ಆಡ್ತಾಯಿದ್ದೀರಾ ಅಂತ ಕೇಳ್ತಿದ್ದಾರೆ, ಇಲ್ಲ ಅಂತ ಹಾಕಿ. ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಅರ್ಥರೈಸ್ಡ್ ವರ್ಕ್ ಇನ್ ಕಂಟ್ರಿ ಟು ಹೈಯರ್ ಎಸ್ ಅಂತ ಹಾಕ್ಕೊಳ್ಳಿ. ಡ್ಯೂ ಅಂದರೆ ಸ್ಪಾನ್ಸರ್ಶಿಪ್ ಅಂದರೆ ವೀಸಾ ಬೇಕಾ ಈ ಕಂಟ್ರಿ ವಾಸ ಮಾಡೋಕ್ಕೆ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ಇಫ್ ಯು ಅಪ್ಲಿಕೇಶನ್ ಇಸ್ ಸಕ್ಸಸ್ಫುಲ್ಲು ವೆನ್ ವಿಲ್ ಯು ಏಬಲ್ ಟು ಸ್ಟಾರ್ಟ್ ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಿದ್ದಾರೆ, ನಾಳೆಯಿಂದನೇ ಹಾಕ್ಕೊಳ್ಳಿ. ಮತ್ತು ಆರ್ ಯು ವಿಲ್ಲಿಂಗ್ ಟು ರಿಲೊಕೇಟ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಯಾಕೆಂದರೆ ಇದು ಆ್ಯಕ್ಚುಲಿ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿರೋದು. ಇನ್ ಫ್ಯೂಚರ್ ಏನಾದ್ರು ಹೋಗಬೇಕಾದ್ರೆ ಎಸ್ ಅಂತ ಹಾಕ್ಕೊಳ್ಳಿ. ಆರ್ ಯು ಕರೆಂಟ್ಲಿ ಎಂಪ್ಲಾಯ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಏಜೆನ್ಸಿ, ಯಾವ್ದಾದ್ರು ನ್ಯಾಷನಲ್ಲು ಮತ್ತು ಗೌರ್ಮೆಂಟ್ ಯಾವ್ದಾದ್ರು ಕೆಲಸದಲ್ಲಿ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಇಲ್ಲ ಅಂತ ಹಾಕ್ಕೊಳ್ಳಿ. ಇನ್ ದ ಪಾಸ್ಟ್ 3 years ಫ್ಯಾಮಿಲಿ ಮೆಂಬರ್ಸ್ ಯಾರ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರಾ ಅಂತ ಕೇಳ್ತಿದ್ದಾರೆ, ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ನೋ ಇದ್ದರೆ ನೋ ಹಾಕ್ಕೊಳ್ಳಿ. ಇಸ್ ಎನಿ ಫ್ಯಾಮಿಲಿ ಕರೆಂಟ್ಲಿ ಡಿಪಾರ್ಟ್ಮೆಂಟ್ ಆಫ್ ಏಜೆನ್ಸಿ ಲೋಕಲ್, ನೋ ಇದಕ್ಕೂ. ಡು ಯು ಹ್ಯಾವ್ ಎನಿ ಫ್ಯಾಮಿಲಿ ಮೆಂಬರ್ಸ್, ಈ ಕಂಪ್ನಿಲಿ ಯಾರು ವರ್ಕ್ ಮಾಡೋರು ಗೊತ್ತಾ ಅಂತ ಕೇಳ್ತಿದ್ದಾರೆ, ಗೊತ್ತಿದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಸ್ಕಿಪ್ ಮಾಡ್ಕೊಂಡು ನೋ ಅಂತ ಹಾಕ್ಕೊಳ್ಳಿ. ಡು ಯು ಹ್ಯಾವ್ ಪರ್ಸ್ನಲ್ ರಿಲೇಷನ್ಶಿಪ್ ಸಚ್ ಎ ಫ್ರೆಂಡ್ ಫ್ಯಾಮಿಲಿ ಕನೆಕ್ಷನ್ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕಿ. ಡು ಯು ಹ್ಯಾವ್ ಎನಿ ಫ್ಯಾಮಿಲಿ ಮೆಂಬರ್ ಹೂ ಕರೆಂಟ್ಲಿ ಎಂಪ್ಲಾಯ್ಡ್ ಬೈ ಬ್ಯಾಂಕ್ ಇನ್ ಇಂಡಿಯಾ ಅಂತ ಕೇಳ್ತಿದ್ದಾರೆ, ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ನೋ ಇದ್ದರೆ ನೋ ಹಾಕ್ಕೊಳ್ಳಿ. ಮತ್ತು ಡು ಯು ಹ್ಯಾವ್ ಎ ಬೋರ್ಡ್ ಆಫ್ ಡೈರೆಕ್ಟರ್ ಕಮಿಟ್ಮೆಂಟ್ ಆ್ಯಂಡ್ ಬಿಸ್ನೆಸ್ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ನೋ ಹಾಕ್ಕೊಂಡು 7 ಕಂಟಿನ್ಯೂ ಕೊಡಿ. ನೆಕ್ಸ್ಟು ವಾಲಂಟರಿ ಡಿಸ್ಕ್ಲೋಸ್ ಕೇಳ್ತಿದ್ದಾರೆ, ಅಂದರೆ ನಂದು ಇವ್ರದ್ದು, ಯಾಕೆಂದರೆ ಇವ್ರದ್ದು ಬ್ಯಾಂಕ್ NCR ಅಂದರೆ ಪ್ರೈವೇಟ್ ಬ್ಯಾಂಕು. ಸೊ ಅದಕ್ಕೆ ಹೈಯರ್ ಮಾಡೋಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಹೈಯರ್ ಮಾಡ್ತಿದ್ದಾರೆ. ಇದು ಎಲ್ಲದೂ ಕನ್ಸೆಂಟ್ ಎಲ್ಲ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಕೊಟ್ಬಿಟ್ಟು 7 ಕಂಟಿನ್ಯೂ ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕು ನಮ್ಮ ರೆಸ್ಯೂಮೆನ. ಸಬ್ಮಿಟ್ ಮಾಡಾದಮೇಲೆ ಈ ಥರ ಮೆಸೇಜ್ ಬರುತ್ತೆ, ಯುವರ್ ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ. ಸೊ ನೀವು ಅಪ್ಲಿಕೇಶನ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ನೋಡಿ ಇಲ್ಲಿ ಕಸ್ಟಮರ್ ಸಪೋರ್ಟು ಅಂಡರ್ ರಿವ್ಯೂ ಅಂತ ಇದೆ, ಮೇಲ್ ಕೂಡ ಬಂದಿರುತ್ತೆ, ಮೇಲ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ಮೇಲು. ಸೊ ಎಲ್ಲರೂ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್. ಸೊ ಇವಾಗ ಸ್ಯಾಮ್ಸಂಗ್ ಇಂಡಿಯಾದವರು ಹೈಯರ್ ಮಾಡ್ತಿದ್ದಾರೆ, ಅದು ಟೆಕ್ನಿಕಲ್ ಸಪೋರ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಏನೇನು ರಿಕ್ವೈರ್ಮೆಂಟು, ಹಿಂಗೆ ಏನೇನು ಕ್ವಾಲಿಫಿಕೇಷನ್ ಬೇಕು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ಇದು ಸ್ಯಾಮ್ಸಂಗ್ ಇಂಡಿಯಾ ಅನ್ನೋದು ಒಂದು ದೊಡ್ಡ ಬಿಗ್ MNC ಕಂಪ್ನಿ, ಚೆನ್ನಾಗಿದೆ ಕಂಪ್ನಿ. ಸೊ ನೀಡಿರೋರು, ಇಂಟ್ರೆಸ್ಟ್ ಇರೋರು ಮತ್ತು ಯಾರ್ಯಾರು ಜಾಬ್ ಹುಡುಕ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು, ನಿಮಗೆ ಗೊತ್ತಿರೋರು ಅಕ್ಕಪಕ್ಕದವರು ಈ ಜಾಬ್ನ ಶೇರ್ ಮಾಡಿ, ಇದರಿಂದ ಅವ್ರಿಗೆ ಯೂಸ್ ಆಗುತ್ತೆ. ಈಗ ಬನ್ನಿ ನೋಡ್ಕೊಂಬರೋಣ ರಿಕ್ವೈರ್ಮೆಂಟ್. ಇದು ಸ್ಯಾಮ್ಸಂಗ್ ಇಂಡಿಯಾ ಟೆಕ್ನಿಕಲ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಆನ್ಸೈಟ್ ಬ್ಯಾಂಗ್ಳೂರ್ಗೆ ಹೋಗಿ ಮಾಡೋ ರೋಲ್ ಇದು ಫುಲ್ ಟೈಮ್ ಆಗಿರುತ್ತೆ.
ಸೊ ಏನು ಸರ್ವಿಸ್ ಡೆಸ್ಕ್ ಸ್ಪೆಷಲಿಸ್ಟು ಏನೇನು ರೋಲು ಅಂತ ಅಂದರೆ ಆ್ಯಸ್ ಎ ಮೆಂಬರ್ ಆಫ್ ದ IT ಸರ್ವಿಸ್ ಡೆಸ್ಕ್ ಯು ವಿಲ್ ಪ್ರೊವೈಡ್ ಸಪೋರ್ಟ್ ಫಾರ್ ಆಲ್ ದ ಟೆಕ್ನಿಕಲ್ ಸಪೋರ್ಟ್ ಆ್ಯಂಡ್ IT ರಿಲೇಟೆಡ್ ಇಶ್ಯೂ. ಅಂದರೆ ಟೆಕ್ನಿಕಲ್ ಸ್ವಲ್ಪ ನಾಲೆಡ್ಜ್ ಇರಬೇಕು ಜಾಬ್ಗೆ. ಆಮೇಲೆ ರಿಪೋರ್ಟಿಂಗ್ ದ ಕಸ್ಟಮರ್ ಐ ಟಿ ಮ್ಯಾನೇಜರ್ಗೆ ನಾವು ರಿಪೋರ್ಟ್ ಮಾಡ್ತಾ ಇರ್ತೀವಿ. ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಡೇ ಟು ಡೇ ಟೆಕ್ನಿಕಲ್ ಸಪೋರ್ಟ್ ಫಾರ್ ಅವರ್ ಎಂಪ್ಲಾಯಿ ಫಾರ್ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಇಂಟರ್ನಲ್ ಡೆಸ್ಕ್ಟಾಪ್ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಪ್ಯಾಷನ್ ಫಾರ್ ಟೆಕ್ನಾಲಜಿ ಆ್ಯಂಡ್ ಸಾಲ್ವಿಂಗ್ ಬಿಸ್ನೆಸ್ ಪ್ರಾಬ್ಲಮ್ ಇಟ್. ಅಂದರೆ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಆದ್ರೂ ಸಾಫ್ಟ್ವೇರ್ ಪ್ರಾಬ್ಲಮ್ ಆದರೂ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನು ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಂದರೆ ಮೇಂಟೈನ್ ಪಾಸ್ವರ್ಡ್, ಡೇಟಾ ಇಂಟಿಗ್ರಿಟಿ ಆ್ಯಂಡ್ ಫೈಲ್ ಸಿಸ್ಟಮ್ ಸೆಕ್ಯೂರಿಟಿ ಫಾರ್ ದ ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್. ಅಂದರೆ ಇವಾಗ ಒಂದು ಆ್ಯಪ್ ವರ್ಕ್ ಆಗ್ತಿದ್ದಾಗ ಡೆಸ್ಕ್ಟಾಪ್ ಅವ್ರಿಗೆ ಈಗ ಲಾಕ್ ಹೋಗಿರುತ್ತೆ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್ ನಂದೇನೆ ಏನೋ ಲಾಕ್ ಹೋಗಿತ್ತು, ಡೆಸ್ಕ್ಟಾಪ್ ಟೀಮಿಗೆ ಕಾಲ್ ಮಾಡಿದ ತಕ್ಷಣ ಅವರು ಇಮಿಡಿಯೇಟಾಗಿ ನಮ್ಮದೆಲ್ಲ ಇನ್ಫಾರ್ಮೇಷನ್ ಕೇಳಿಕೊಂಡು ಅನ್ಲಾಕ್ ಮಾಡಿಕೊಡ್ತಾರೆ. ಸೊ ಆ ಥರ ನಾವು ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಕಮ್ಯುನಿಕೇಟ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ಟು ಬೋತ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಪರ್ಸನ್. ಈಗ ಕ್ಲೈಂಟ್ಗಳು ಟೆಕ್ನಿಕಲ್ ಪರ್ಸನ್ ಆಗಿರಲ್ಲ, ನಾನ್ ಟೆಕ್ನಿಕಲ್ ಆಗಿರ್ತಾರೆ. ಈಗ ಯಾರು ನಮ್ಮ ಕ್ಲೈಂಟ್ ಆದ್ರೂ ಸೊ ಅವ್ರಿಗೆ ಅರ್ಥ ಆಗಂಗೂ ಅರ್ಥ ಮಾಡಬೇಕು, ನಮಗೂ ಟೆಕ್ನಿಕಲ್ ನಾಲೆಡ್ಜು ನಾವು ವರ್ಕ್ ಮಾಡಬೇಕು ಅಂತ ಹೇಳ್ತವ್ರೆ. ಮತ್ತು ಹ್ಯಾಂಡ್ಲಿಂಗ್ ದ ಟಿಕೆಟ್ ಬ್ಲಾಕೇಜ್ ಆ್ಯಂಡ್ ಡೇ ಟು ಡೇ IT ಸಪೋರ್ಟ್ ಆ್ಯಕ್ಟಿವಿಟೀಸ್. ಅಂದರೆ ಎಷ್ಟೊಂದು ಟಿಕೆಟ್ ಬಂದಿರುತ್ತೆ ಅಂದ್ಕೊಳ್ಳಿ, ಈಗ 5 days SL ಇರುತ್ತೆ ಅಂದರೆ ಅದಕ್ಕಿಂತ ಮೀರ್ಬಾರ್ದು, ಏಕೆಂದರೆ ಎಸ್ಕಲೇಟ್ ಆಗೋಗಿರುತ್ತೆ. ಸೊ ಆ ಥರ ಡೇ ಟು ಡೇ ಆ್ಯಕ್ಟಿವಿಟೀಸ್ ನಾವು ನೋಡ್ಕೋಬೇಕು ಅಂತ ಹೇಳ್ತಾರೆ. ಆನ್ಬೋರ್ಡಿಂಗ್ ನ್ಯೂ ಯೂಸರ್ ಡಿವೈಸ್ ಟು ಮೈಕ್ರೋಸಾಫ್ಟ್ ಇಂಟ್ಯೂನ್, ಸಪೋರ್ಟಿಂಗ್ ದ ಯೂಸರ್ ಇನ್ ಅಕೌಂಟ್ ಪ್ರೊಫೈಲ್ ಆ್ಯಂಡ್ ರಿಲೇಟೆಡ್ ಇಶ್ಯೂ. ಅಂದರೆ ಮೈಕ್ರೋಸಾಫ್ಟಲ್ಲಿ ನಾವು ಅವ್ರ ಅಕೌಂಟ್ಗಳನ್ನ ನ್ಯೂ ಯೂಸರ್ಸು ಅಂದರೆ ನ್ಯೂ ಮೆಂಬರ್ಸ್ಗಳು ಟೀಮ್ಗೆ, ನ್ಯೂ ಮೆಂಬರ್ಸ್ ITಗೆ ಅಂದರೆ ಆ ಕಂಪ್ನಿಗೆ ಅವ್ರದ್ದೆಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಹೇಳ್ತವ್ರೆ. ಮತ್ತು ಇಲ್ಲಿ ಇನ್ನೇನು ವರ್ಕ್ ವಿತ್ ವೆಂಡರ್ ಸಪೋರ್ಟ್ ಆ್ಯಂಡ್ ಕಾಂಟ್ಯಾಕ್ಟ್ ರಿಸಾಲ್ವ್ ಇಶ್ಯೂ ಹೇಳಿದ್ದಾರೆ ಅಷ್ಟೇ. ಮಾನಿಟರಿಂಗ್ ಇಂಟರ್ನೆಟ್ ಲೈನ್ ಆ್ಯಂಡ್ ವರ್ಕಿಂಗ್ ವಿತ್ IP ಗಳ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಆ್ಯಕ್ಟಿವ್ ಡೈರೆಕ್ಟ್ರಿ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಮೈಕ್ರೋಸಾಫ್ಟ್ ಆಫೀಸ್ ಅಂದರೆ ಎಕ್ಸೆಲ್ಲು PPT ಪ್ರೆಸೆಂಟೇಷನ್ ಬಗ್ಗೆ ನಾಲೆಡ್ಜ್ ಇದೆ ಸಾಕು ಅಂತ ಹೇಳಿದ್ದಾರೆ. ಇಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು. ಇನ್ನು ಕೆಳಗಡೆ ಹೋದರೆ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಸ್ಕಿಲ್ಸು ಬ್ಯಾಚುಲರ್ ಡಿಗ್ರಿ ಇನ್ ಇನ್ಫಾರ್ಮೇಷನ್ ಸಿಸ್ಟಮ್ BTech ಆರ್ ರಿಲೇಟೆಡ್ ಎನಿ ಫೀಲ್ಡ್. ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಮತ್ತು ಕ್ಯಾನ್ ವರ್ಕ್ ಇಂಡಿಪೆಂಡೆಂಟ್ಲಿ ವಿತ್ ಮಿನಿಮಲ್ ಇನ್ಸ್ಟ್ರಕ್ಷನ್, ಕ್ಯಾನ್ ಡೇ ಟು ಡೇ ವರ್ಕ್. ಅಂದರೆ ಎಲ್ಲನೂ ಹೇಳ್ಕೊಡೋಕ್ಕೆ ಬರಲ್ಲ, ಹಂಗೆ ಸ್ಪೂನ್ಸ್ ಫೀಡಿಂಗ್ ಇರೋದಿಲ್ಲ ಇದನ್ನ ದೊಡ್ಡ ಕಂಪ್ನಿಲಿ. ಸೊ ಮಿನಿಮಲ್ ಇನ್ಸ್ಟ್ರಕ್ಷನ್ ಅಂದರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಅಂದರೆ ಫುಲ್ಲು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅವ್ರ ಮೇಲೆ ಡಿಪೆಂಡ್ ಮಾಡಿ ನಾವೇ ಕಲ್ತ್ಕೊಂಡು ಮಾಡಬೇಕು ಇಲ್ಲೆಲ್ಲ. ಮತ್ತು ಇನ್ನೇ ಕೇಳಿದ್ದಾರೆ ಅಂತ ಅಂದರೆ ಕಾಂಬಿನೇಷನ್ ಆಫ್ ನಾಲೆಡ್ಜ್ ಆಫ್ ದ ಎನಿ ಆಫ್ ದ ಫಾಲೋಯಿಂಗ್ IT ಪ್ಲ್ಯಾಟ್ಫಾರ್ಮ್ ಕಾನ್ಸೆಪ್ಟ್. ಆ್ಯಕ್ಟಿವ್ ಡೈರೆಕ್ಟ್ರಿದು ಸ್ವಲ್ಪ ಐಡಿಯಾ ಇದೆಯಾ, ಯುನಿಕ್ಸ್ ಗೊತ್ತಾ ಅಂತ ಕೇಳಿದ್ದಾರೆ. ಮೈಕ್ರೋಸಾಫ್ಟ್ ಆಫೀಸ್ ಸ್ಯೂಟ್ಸು ಅಂದರೆ ಎಕ್ಸೆಲ್ಲು PPT ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು RDB ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಸರ್ವಿಸ್ನೋ ಆರ್ ಎನಿ ಟಿಕೆಟಿಂಗ್ ಟೂಲ್ ವಿತ್ ಡೀಪ್ ನಾಲೆಡ್ಜ್ ಅಂತ ಕೇಳಿದ್ದಾರೆ. ಸೊ ಇಷ್ಟು ಇವೆಲ್ಲ ಏನು ಮ್ಯಾಂಡೇಟರಿ ಎಲ್ಲ ಸೊ ಇದ್ರೆ ಪ್ರಿಫರೇಬಲ್ ಅಂತ ಹೇಳಿದ್ದಾರೆ. ಇವ್ರು ಫ್ರೆಷರ್ಸ್ಗೆ ಹೈಯರ್ ಮಾಡ್ತಿದ್ದಾರೆ. ಈಗ ನಾವು ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡ್ಕೊಂಬರೋಣ. ನೆಕ್ಸ್ಟು ಟೆಕ್ನಿಕಲ್ ಸಪೋರ್ಟ್. ಸ್ಯಾಮ್ಸಂಗ್ ಆಫ್ ಇಂಡಿಯಾದವರು ಟೆಕ್ನಿಕಲ್ ಸಪೋರ್ಟ್ ಸ್ಪೆಷಲಿಸ್ಟ್ಗೆ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ಈಸಿ ಅಪ್ಲೈ ಮಾಡೋಣ. ಈ ಫಸ್ಟ್ ಪೇಜಲ್ಲೇ ಆ್ಯಸ್ ಯೂಶುವಲ್ ನಿಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಕೊಡಬೇಕು. ಇಲ್ಲಿ ನಮ್ಮ ರೆಸ್ಯೂಮೆ ಅಟ್ಯಾಚ್ ಮಾಡ್ಕೊಂಡು ನೆಕ್ಸ್ಟ್ ಹಾಕಬೇಕು. ಇಲ್ಲಿ ಫ್ರೆಷರ್ಸ್ಗೂ ಹೈಯರ್ ಮಾಡ್ತಿದ್ದಾರೆ. ಅవి ಕಂಪ್ಲೀಟೆಡ್ ಲೆವೆಲ್ ಆಫ್ ಬ್ಯಾಚುಲರ್ ಡಿಗ್ರಿ ಆಗಿದೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹೇಳಿ. ಹೌ ಮೆನಿ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಡು ಹ್ಯಾವ್ ವಿತ್ ದ ಮ್ಯಾಕ್ ಅಂತಂದರೆ ಮ್ಯಾಕ್ ಸಾಫ್ಟ್ವೇರ್ ಯೂಸ್ ಮಾಡಿರೋದು ನಂಗೆ 0 ಇದೆ, 0 ಅಂತ ಹಾಕ್ತೀನಿ. ಹೌ ಮೆನಿ ಇಯರ್ ಆಫ್ ನೆಟ್ವರ್ಕ್ ಸ್ವಿಚ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ. ಸೊ ಫ್ರೆಷರ್ಸ್ ಆಗಿದ್ದರೆ ಇದು 0ನೇ ಹಾಕ್ಕೊಳ್ಳಿ. ನೆಕ್ಸ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಾದಮೇಲೆ ಇವರ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಸ್ಯಾಮ್ಸಂಗ್ ಇಂಡಿಯಾ ಅಂತ ಹೇಳಿದೆ. ಮತ್ತು ಇಮೇಲ್ ಕೂಡ ಬರುತ್ತೆ ನಮಗೆ ಈ ಅಪ್ಲಿಕೇಶನ್ ಸೆಂಡ್ ಮಾಡಿದ್ದೀವಿ ಅಂತ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಸ್ಯಾಮ್ಸಂಗ್ ಒಂದು ಒಳ್ಳೆ ಕಂಪ್ನಿ ಹೌದು. ಸೊ ಒಳ್ಳೆ ಪ್ಯಾಕೇಜ್ ಮತ್ತು ಪರ್ಕ್ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಮತ್ತು ನೀಡ್ ಇರೋರಿಗೆ ಅಂದರೆ ಯಾರ್ಯಾರು ಇಂಜಿನಿಯರಿಂಗ್ ಮುಗಿಸಿ ಡಿಗ್ರಿ ಮುಗಿಸಿ ಜಾಬ್ ಹುಡುಕ್ತಾ ಇದ್ದಾರೋ ಅವ್ರಿಗೆಲ್ಲರೂ ಕಳಿಸಿ ಅಂತ ಹೇಳ್ತೀನಿ. ನಾನು 2 ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ನೀಡ್ ಇದೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ನೋಡ್ಕೊಂಡು ಅಪ್ಲೈ ಮಾಡಿ ಜಾಬ್ಗೆ. ಮತ್ತು ನೀಡ್ ಇರೋರ್ಗೂ ಶೇರ್ ಮಾಡಿ. ಮತ್ತು ಹೆಂಗೆ ಜಾಬ್ ತಗೊಳ್ಳೋದು 2025 ಅಂತ ವೀಡಿಯೋನೂ ಕೂಡ ಮಾಡಿದ್ದೀನಿ. ಅದನ್ನ ಇಂಟ್ರೆಸ್ಟ್ ಇರೋರು ಅಥವಾ ನೀಡಲ್ಲಿರೋರು ನೋಡಿ ಹೆಂಗೆ ಜಾಬ್ ತಗೊಳ್ಳೋದು, ಜೆನ್ಯೂನಾಗಿ ಜಾಬ್ ಹುಡುಕ್ತಾ ಇರೋರು
ಸೊ ಇವಾಗ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಆಮೇಲೆ ನಾನು ಲಾಗ್ಸ್ನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಹ್ಯಾವ್ ಎ ನೈಸ್ ಡೇ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಇನ್ಫಾರ್ಮೇಷನ್, ಮೋರ್ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.